ಪಬ್ಲಿಕ್ ಹೇಳಿ ಸರ್, ಏನು ಪ್ರತಿಭಟನೆ? ಎಲ್ಲರಿಗೂ ನಮಸ್ಕಾರ. ಏನೋ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಕ್ರೋಚು, ಈ ಜಿರ್ಲೆ, ಈ ಆತೆ ಅನ್ನೋ ಒಂದು ಹುಳ, ಈ ಜಿರ್ಲೆ ಹುಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಮಿಲಿಯನ್ ಅಂತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ, ಹಂಗಂತ ನಾವು ನೋಡಿದ್ವಿ. ಈ ಮಿಲಿಯನ್ ಗಟ್ಟಲೆ ಶೇರ್ ಮಾಡ್ಕೊಳ್ಳೋಂಥ ನಮ್ಮ ಭಾರತ ದೇಶದ ನಾಗರಿಕರಿಗೆ ಯಾವನೋ ಒಬ್ಬ ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಆನ್ ಮಾಡ್ಕೊಂಡು ಕುಂತ್ಕೊಬಿಟ್ಟು ಈ ದೇಶನ ವಿಭಾಗ ಮಾಡುವ ರೀತಿಯಲ್ಲಿ, ಈ ದೇಶನ ಹಾಳು ಮಾಡುವ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಎಷ್ಟು ಸರಿ? ಅದಕ್ಕೋಸ್ಕರ ಇವತ್ತು ಏನು ಈ ಕಾಕ್ರೋಚು ಜಿರ್ಲೆ, ಈ ಆತೆಯನ್ನು ನಾವೇ ಸ್ವತಃ ನಮ್ಮ ಮನೆಯಲ್ಲಿದ್ದ ಜಿರ್ಲೆ ಕ್ಲೀನ್ ಮಾಡಿರಲಿಲ್ಲ, ಮನೆ ಕ್ಲೀನ್ ಮಾಡಿ ಆ ಜಿರ್ಲೆ ಹಿಡ್ಕೊಬಂದು ಇವತ್ತು ಒಂದು ವಿಶೇಷವಾಗಿ ವಿಭಿನ್ನವಾಗಿ ನಾವು ಮಾಡಿ ತೋರಿಸಿದ್ವಿ. ಈ ಜಿರ್ಲೆಗೆ ಚಪ್ಪಲಿ ಹೊಡೆಯೋ ಮೂಲಕ, ನಾವು ಕಪ್ಪು ಇಟ್ಟು ಹೊಡೆಯೋ ಮೂಲಕ, ಬರ್ಲಲ್ಲಿ ಹೊಡೆಯೋ ಮೂಲಕ ಇದನ್ನು ಗುಡಿಸಿದ್ವಿ, ಸಿಂಪಡಿಸಿ ಇದನ್ನು ಸಾಯಿಸಿದ್ವಿ. ನಾನು ಕೇಳೋದು ಇಷ್ಟೇ, ನೋಡಿ ಸ್ವಾಮಿ, 1 kg ಅರ್ಧ kg ಗೋಧಿ ಹಿಟ್ಟಿಗೆ ಬಚ್ಚಲಲ್ಲಿ ಗುದ್ದಾಡ್ಕೊಂಡು ತಗೊಳ್ಳುವಂಥ ಒಂದು ದೇಶ, ತನ್ನ ಸ್ವಂತ ದೇಶದಲ್ಲಿ ತಾನು ಬದುಕೋಕ್ಕಾಗದ ಬೇರೆ ದೇಶಕ್ಕೆ ನುಸುಳುಕೋರವಾಗಿ ಬಂದಿರುವಂಥ ಒಂದು ದೇಶ. ಈ ದೇಶದ ಜನರು ಶೇರ್ ಮಾಡಿ ಈ ಏನು ಕಾಕ್ರೋಚ್ ಅಂತ ಒಂದು ಇದಕ್ಕೆ ಶೇರ್ ಮಾಡಿ ನಾವು ಬೆಂಬಲ ಕೊಟ್ಟಿವಿ ಅಂತ ಹೇಳಿರುವಂಥ ಈ ಕಾಕ್ರೋಚ್ ಒಂದು ಪಕ್ಷಕ್ಕೆ ನಾನು ದಯಮಾಡಿ ನನ್ನ ಭಾರತ ದೇಶದ 145 ಕೋಟಿ ಜನರಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ. ವಿದ್ಯಾರ್ಥಿಗಳಲ್ಲಿ, ಅಕ್ಕಂದಿರಲ್ಲಿ, ತಂಗಿರಂದಿರಲ್ಲಿ, ಅಣ್ಣಂದಿರಲ್ಲಿ, ತಮ್ಮಂದಿರಲ್ಲಿ, ಯುವತಿರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಇದು ಯಾವುದೂ ಸಮರ್ಥಕವಲ್ಲ, ಸಾರ್ಥಕನೂ ಅಲ್ಲ. ನೋಡಿ, ಒಬ್ಬ ರೈತ, ನಾವು ಬೆಳೆ ಕಷ್ಟಪಟ್ಟು ಭೂಮಿ ತಾಯಲ್ಲಿ ಬೆಳೆ ಬೆಳೆದೇ ಅನ್ನ ಉಣ್ಣಬೇಕು. ಈ ಸಿಸ್ಟಮಲ್ಲಿ ಕಂಪ್ಯೂಟ್ರಲ್ಲಿ ಅಕ್ಕಿನ ತೆಗಿಯೋಕ್ಕಾಗಲ್ಲ, ಕಬ್ಬನ್ನ ತೆಗಿಯೋಕ್ಕಾಗಲ್ಲ, ರಾಗಿನ ನಾವು ಬೆಳ್ಕೊಳಕ್ಕಾಗಲ್ಲ. ಅದೇ ಥರ ಇದು ಬರೀ ಇದು ಕಂಪ್ಯೂಟ್ರ್ ಮಾತ್ರ, ಇದು ಕಾಕ್ರೋಚು ಇದು ಲೈಫಲ್ಲಿ ಮುಂದೆ ಬರೋಲ್ಲ. ನೀವು ಯಾರು ಇದಕ್ಕೆ ತಲೆ ಕೊಡಬೇಡಿ, ನಿಮ್ಮ ಮೈಂಡನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ, ಇದಕ್ಕೆ ಯಾರೂ ಬೆಂಬಲಿಸಬೇಡಿ ಅಂಥೇಳಿ ನಾವು ಇವತ್ತು ತೀವ್ರವಾಗಿ ಒಂದು ಪ್ರತಿಭಟನೆ ಮಾಡಿ ಅದನ್ನು ಒಂದು ಅಣುಕು ಪ್ರದರ್ಶನ ಮಾಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ನಮ್ಮ ದೇಶದ ಜನಕ್ಕೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂಥೇಳಿ ನಾವು ಆಗ್ರಹ ಮಾಡ್ತಾಯಿದ್ವಿ, ಒಂದು ಮನವಿ ಮಾಡ್ಕೊಳ್ತಾ ಇದ್ವಿ. ಭಾರತ್ ಮಾತಾ ಕಿ ಜೈ. ಶಿವಕುಮಾರ್ ಆರಾಧ್ಯ, ಉಪ್ಪರ್ಕಳ್ಳಿ ಗ್ರಾಮ. ಕಾಕ್ರೋಚು, ನೀವು ಕಾಕ್ರೋಚ್ ಇದು ಗೊತ್ತಾಯ್ತಾ? ಇದು 15 ಮಿಲಿಯನ್ ಆಗಲೇ ಹೋಗ್ತಾ ಇದೆ ಅಂದರೆ, ಆಮೇಲೆ ಮಾತಾಡ್ತೀನಿ ಕ್ಯಾಮ್ರಾ ಬರ್ಲು ಚಪ್ಪಲಿ ಹೊಡಿತೀವಿ ಬ್ರೋ. ಇಲ್ಲಿ ಕಪ್ಪು ಇಟ್ಟು ತಂದಿದ್ದೀವಿ, ಅದು ಒಂದೇ ಒಂದು ಆಚೆ ಕಾಕ್ರೋಚ್ ಉಪ್ಪಿಟ್ಟು ಮಾಡಿದ್ದೀರಾ? ಮಾಡ್ತಾರೆ ಯಾರು ಪಕ್ಷ ಕಟ್ಟುವಂಗೆ ಇಲ್ಲ. ಹಂಗಾರೆ ನಿಮ್ಮಿದ್ರೆ ಅಲ್ಲ ಇದು ಅನೈತಿಕ ಕೂತಾರೆ, ನಾನು ಹೊಡೆದೇ ಆಡು ಕುರಿ ಕೂದಾಕ್ಬಿಟ್ರೆ ಆಗ್ಲತ್ತಲ್ಲ, ಅತ್ತೆ ಬೇರೆ ಇರ್ತದೆ ಇದು ಜಿರ್ಲೆ. ಆತೇನೆ ಬೇರೆ, ಅದು ಬೇರೆ, ಇದು ಹೊಟ್ಟೆ ದಪ್ಪದಕ್ಕೆ, ಇದು ಜಿರ್ಲೆ ಹುಳ, ಮೀಸೆ ಇದಕ್ಕೆ, ಅದು ಮೀಸೆ ಇರಲ್ಲ. ಎಲ್ಲ ಉಪ್ಪುರ್ಕಳ್ಳಿ ಸಾಕವ್ರೆ, ನಾವ್ಯಾರು ಬರೋಂಗಿಲ್ಲ. ಚೂರು ಬರೋಕೆ ಮಹೇಶ ನೋಡಿ, ನಮ್ದೆಲ್ಲ ರೆಡಿ. ಅವ್ರ ಮಾತಾಡ್ತೀಗ ಖರ್ಚ್ಕೊಂಡ್ಯಾ ನಿನ್ ಮೇಲೆ ಬೆಡ್ ತೋರಿಸ್ಬಿಟ್ಟು ಬರ್ರನ್ನ ಬಾಗುರುವ ಮಾಡಪ್ಪ, ಶುರು ಮಾಡಪ್ಪ ಈಗ.
ಮಾಡ್ತೀವಿ. ನೋಡಿ ನಾವೆಲ್ಲ ರೆಡಿ ಇರಿ, ಒಬ್ಬರು ಬರ್ಲು ಚಪ್ಪಲಿ ಎಲ್ಲ ತಗೊಳ್ಳಿ, ಒಬ್ಬರು ಹಿಟ್ಟು ತಗೊಳ್ಳಿ. ಇದು ಒಂದೇ ಒಂದು ಕಾಕ್ರೋಚನ ಇದರಿಂದ ನಮಗೆ ಮನುಷ್ಯನಿಗೆ ಅನಾರೋಗ್ಯ ಹೊರತು ಇದರಿಂದ ಯಾವುದೋ ಆರೋಗ್ಯವಿಲ್ಲ, ಲಾಭ ಇಲ್ಲ. ಇದ್ರ ಹುಟ್ಟಿಂದ ನಮ್ಗೆ ಲಾಭ ಇಲ್ಲ. ಆ ಮೂಲೆ ಈ ಸಂದಿಲಿರುವಂಥ ಈ ಕಾಕ್ರೋಚು ಇವತ್ತು ದೇಶದ ಬೆಳಕಿಗೆ ಬಂದಿದೆ. ದಯಮಾಡಿ ಇದನ್ನು ನಮ್ಮ ಭಾರತ ದೇಶದ ನಾಗರಿಕರು, ಯುವಕರು, ಯುವತಿಯರು, ತಮ್ಮಂದಿರು, ಅಣ್ಣಂದಿರು, ಅಕ್ಕಂದಿರು ಇದಕ್ಕೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವತ್ತು ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು ಅಂತೇಳಿ ನಾವೊಂದು ಏನೋ ಒಂದು ತುಣುಕು ಪ್ರದರ್ಶನ ಮಾಡ್ತಾಯಿದ್ದೀವಿ. ನೀವು ನಿಜವಾದ ಈ ಕಾಕ್ರೋಚನ್ನು, ನಿಜವಾದ ಈ ಸೊಳ್ಳೆಯನ್ನು, ನಿಜವಾದ ಏನು ಈ ಆತೆಯನ್ನು ಹಿಡ್ಕೊಬಂದು ಇಲ್ಲಿ ಹಾಕಿ, ಬಾಕ್ಸ್ ಒಳಗೆ ಹಾಕಿ ನಾವು ಏನು ಕಪ್ಪೋಚ್ಗೆ, ಕಾಕ್ರೋಚ್ಗೆ, ಈ ಜಿರ್ಲೆಗೆ, ಈ ಜಿರ್ಲೆಗಳಿಗೆ, ಕಾಕ್ರೋಚ್ಗೆ ಹೊಡಿ 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 ತುಳಿ 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 ಕಾಕ್ರೋಚ್ಗೆ ಹೊಡಿಣ, ಕಾಕ್ರೋಚ್ಗೆ ಚಪ್ಪಲಿ ಹೊಡಿ. ಸತ್ತಿರೋ ಜಿಲ್ಲೆಯಲ್ಲಿ ಚಪ್ಪಲಿಯಲ್ಲಿ ಹೊಡೆಯಬಲ್ಲ. ಇವರು ಕವರ್ ಆಯ್ತಾ? ಇಲ್ಲಿ ಕೆಳಗಿಳಿಸ್ಲಿ, ಇವರ ಕೆಳಗಿಳಿಸ್ಬೇಕು. ನೀ ಬಾಳೆ ಮುಂದೆ